ಟೈಮ್ ಎಷ್ಟಪ್ಪ ಅಂದ್ರೆ ನೋಡ್ತೀನಿ, ಟೈಮ 7 ಗಂಟೆ. ಪ್ರೆಸೆಂಟ್ ಇವಾಗ 7 ಗಂಟೆ. ನಾನು ಮುದ್ರಾಕ್ ಹೊಂಟೀನಿ. ಮುದ್ರಾಕ್ ಯಾಕಪ್ಪ ಅಂದ್ರೆ ಬೈಕ್ ಸರ್ವಿಸ್ ಮಾಡ್ಸ್ಕೊಂಬರಕ್ಕೆ. ಸೊ ಹಂಗಾಗೇನೈತಿ. ಆ್ಯಕ್ಚುಲಿ ಇವತ್ತು ಶುಕ್ರವಾರದಕ್ಕೆ ಅವರು ಶೂಟಿಂಗ್ ಮಾಡಿದ್ದ 6ನೇ ನಾಳಿಗೆ ನಾನು ಸ್ವಲ್ಪ ಆಂಜನಾದ್ರಿ ಮತ್ತು ಹೊಸಪೇಟೆಗೆ ಹೊಂಟೀನಿ. ಅದಕ್ಕಾಗಿನೈತಿ ಇಲ್ಲ ಸ್ವಲ್ಪ ಸರ್ವಿಸ್ ಮಾಡ್ಬೈ, ನಾವು ಹೋಗ್ತೀನಿ, ಗಾಡಿ ಎಲ್ಲ ಭಾಳ ಇದಾಗೈತಿ, ಒಟ್ಟ ಮಾಡೇ ಅಂತಂದೆ. 3 ಗಂಟೆಗೆ ಅಂದಿದ್ದ. 3 ಗಂಟೆ ನಂದು ಸ್ವಲ್ಪ ಕೆಲಸ ಇತ್ತು, ಒಂದು ಕೆಲಸ ಇತ್ತು. ಹಂಗಾಗಿಬಿಡು ಸರಿ ಒಂದು 7 ಗಂಟೆ ಸುಮಾರು ಗಾಡಿನ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಕ್ಲೀನಾಗಿ. ನನಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಮುಜುಗುರ, ಯಾಕಂದ್ರೆ ರೂಢ ಇಲ್ಲ ಕ್ಯಾಮ್ರಾ ಹತ್ರ ಮಾತಾಡಿ. ಹಂಗಾಗಿ ಸುಮ್ಮನೆ ಶಾರ್ಟ್ಸ್ ವಿಡಿಯೋಗಳು ಹಾಕ್ತಿರ್ತೀನಿ. ಇವಾಗೇನೋ ಮಾತಾಡ್ಬೇಕಂತ ಮಾಡಿ ಧೈರ್ಯ ಮಾಡ್ಕೊಂಡು ಮಾತಾಡಕತ್ತೀನಿ. ಆದ್ರೂ ಸ್ವಲ್ಪ ತಪ್ಪು ಮಾತಾಡಿದ್ರೆ ಸ್ವಲ್ಪ ನೀವೆಲ್ಲರೂ ಹೊಟ್ಟೆ ಹಾಕೋರಿ, ಏನು ಮಾಡೋಕ್ಕೆ ಬರಲ್ಲ. ಸೊ ಇವಾಗ ನಾವು 3 ಕುಂಟೋಜನ ಇಲ್ಲಿ ಕುಂಟೋಜಲ್ಲಿ ಇರ್ತೀನಿ. ಕುಂಟೋಜಿಂದ ಮುದ್ದೆಗಳು ಒಂದು 4 ಕಿಲೋಮೀಟ್ರ್ ಆಗುತ್ತೆ. ನಮಗೆಲ್ಲ 4 ಕಿಲೋಮೀಟ್ರ್ ಏನಲ್ಲ, ಆದ್ರೆ ಬೇಡ, ನಾಳೆ ಸ್ವಲ್ಪ ಹೋಗ್ಬೇಕು, ಮನೆ ಸ್ವಲ್ಪ ಸಿಟ್ಟಾಗ್ಯಾರ. ಸೊ ಹಂಗಾಗಿ ನಾನು ಇನ್ನೂ ಯಾರು ಫಾಲೋ ಮಾಡಿಲ್ಲ, ಸೊ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ UK Raider 46 ಅಂತ, ಮತ್ತು ಯೂಟ್ಯೂಬಲ್ಲಿ ಬಂದ್ಬಿಟ್ಟು UK Raider 46 ಅಂತಲೇ ಐತಿ. ಸೊ ಆದಷ್ಟು ನಮ್ಮ ವಿಡಿಯೋನ ನೋಡ್ತಾ ಶೇರ್ ಮಾಡ್ತಾ ನಗ್ತಾ ಇರ್ರಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡಾಕತ್ತೀನಿ. ಮತ್ತು ಈ ವಿಡಿಯೋನ ಮುಂದೆ ಅಲ್ಲೇ ಕಂಟಿನ್ಯೂ ಹೋಗುತ್ತೆ, ಎಲ್ಲಪ್ಪ ಅಂದ್ರೆ ಗ್ಯಾರೇಜ್ ಹತ್ರ. ಸೊ ಗ್ಯಾರೇಜ್ ವಿಡಿಯೋನ ನೋಡ್ತೀನಿ, ನಾನು ಇರೋಂಗಿಲ್ಲ, ಈ ಥರ ಹಾಕ್ತೀನಿ ಇರ್ಲಿಕ್ಕೇನೈತಿ. ಸೊ ಲಾಸ್ಟಿಗೆ ಏನೇನು ಮಾಡಿರ್ತಾನೆ ಏನೇನಿಲ್ಲ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಎಲ್ಲೋಪ ಜಲ್ದಿ ಬಾ, ನಾನು ಕೆಲಸ ಅದಾವ. ಸೊ ಈಗ ಬರ್ತಾನವ, ನನ್ನ ಮಗಗೆ ಒಂದು ಫೋನ್ ಮಾಡ್ತೀನಿ. ಮಾವ ಎಲ್ಲೇ? ಚಾ ಸುಟ್ಟ ಬರ್ತೇನೆ ಗ್ಯಾರೇಜ್. ಸಕ್ಕಿ ಗ್ಯಾರೇಜ್ ಬಾಲೇ, ಜಲ್ದಿ ಬಾ. ಹೋಯ್ ಮಾತಾಡ, ಇಲ್ಲಿ ಕ್ಯಾಮ್ರಾ ವಿಡಿಯೋ ಮಾಡಾಕತ್ತೀನಿ ನಾನಿಂದು. ಹಾಂ ಹೇಳ್ಬೇಕಿಲ್ಲ, ಗುಡ್ ಆಫ್ಟರ್ನೂನ್ ನಾನು ಸರ್ ಅಂತ ಹೇಳಕ್. ನಮಸ್ಕಾರ ಸರ್, ಇಷ್ಟೇ ಸರ್. ನೋಡು ಒಂದು ರೌಂಡು ಏನು ಹೇಳ್ತೀನಲ್ಲ, ಇವನ್ ಗ್ಯಾರೇಜ್ ಹೆಸರು ಏನೈತಪ್ಪ, ನಾನು ಹಿಂಗೆ ಒಂದು ನೋಡಿ ಹೇಳ್ಬೇಕು. ಇವನ್ ಗ್ಯಾರೇಜ್ ಹೆಸರು ಪಟೇಲ್ ಆಟೋಮೊಬೈಲ್ಸ್ ಅಂತ. ಸೊ ಇವನ್ನೆಲ್ಲ ಥರದ ಬೈಕ್ ಸರ್ವಿಸ್ ಮಾಡ್ತಾನೆ. NS ಆಯಿತು, 220 ಆಯಿತು, ಸೊ ಸ್ಪೆಂಡರ್ ಪ್ಲಸ್ಸು, ಪ್ಲಾಟಿನಾ, ಯಾವುದೇ ಗಾಡಿ ಯಾವುದೇ ಕಂಪ್ನಿ ಎಲ್ಲ ಗಾಡಿದು ಸರ್ವಿಸ್ ಮಾಡ್ತಾನೆ. ಇವಾಗ ಮೊದಲು ಬಂದುಬಿಟ್ಟು ಬಜಾಜಲ್ಲಿ ಕೆಲಸ ಮಾಡಕತ್ತಿದ್ದ, ಬಿಟ್ಟು ಕೆಸಿಗೆ ಓನಾಗಿ ಮಾಡಕತ್ತಾನ. ಆಲ್ಮೋಸ್ಟ್ ಮಾಡಕತ್ತು ಮತ್ತು ನೇರ 1 ವರ್ಷ ಮ್ಯಾಕ್ ಅಂತ ಅನ್ಸುತ್ತೆ. ಸ್ವಂತ ಗಾಡಿ ಕೇಸಿ ನಾನು ಇನ್ನೊಂದು ಶೈನ್ ಬೈಕು ಮತ್ತು 220 2 ಗಾಡಿ ಇಲ್ಲೇ ಬಿಡ್ತೀನಿ. ನಮ್ಮ ಅವ್ರದ್ದು ಸ್ಕೂಟಿ ಐತೆ, ಒಂದು ಗಾಡಿ ಇಲ್ಲೇ ಬಿಡ್ತೀನಿ. ನನ್ನ ಕಾರ್ ಗಾಡಿದು ಏನೇ ಇದ್ರು ತಕೋ ಇವಾಗ ಫೋನ್ ಮಾಡಿ ಕೇಳ್ಕೊಂಡು ಎಲ್ಲಂತ ಅಲ್ಲಿ ಬಿಟ್ಟಿನಿ. ನಮಗೇನು ಓಕೆ, ಪರವಾಗಿಲ್ಲ, ಚಲೋ ಅದಾನ. ಗಾಡಿ ಗಿಡೆಲ್ಲ ಕರೆಕ್ಟಾಗಿ ಮಾಡಿಕೊಡ್ತಾನೆ. ಗಾಡಿದು ಇದೆ ಆಗೈತಿ, ಇದೆಲ್ಲ ಚೆಕ್ ಮಾಡಿದ್ಬೇಕಾಗಿಲ್ಲ, ಆಟೋ ಮ್ಯಾನುವಲ್ಲೇನ ಹೇಳ್ಬಿಡ್ತಾನೆ. ಸೊ ಹಂಗಾಗಿ ತಂದುಬಿಟ್ಟಿನಿ. ನಾನು ಶೋರೂಮ್ಗೆ ಹೋದ್ರೆ ತಗೊಂಡು 4,000 ರೂಪಾಯಿ ಮಾಡಿದ ಸರ್ವೀಸು, ಇವನಾರು ಒಂದು 3,000 ರೂಪಾಯಿ ಮುಗಿಸ್ಬಿಡ್ತಾನೆ. ಹಂಗಾಗಿನೈತಿ ಇಲ್ಲೇ ಬಿಡ್ತೀನಿ. ಇನ್ನೊಂದು ನೀವು ನೋಡಿ ಇಲ್ಲಿ ಟೈಮ್ ಬಂದು ಮಾಡ್ತಾನೆ ಅವನು. ಈಗ ನೋಡು ರಾತ್ರಿ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ 7:20 ಆಗೈತೆ. ಶೋರೂಮ್ದು 5 ಗಂಟೆಗೆ ಬಂದು. ನಾಳೆಗೆ ಹಿಂಗೆ ಊರು ಹೊಂಟಿನ ದೋಸ್ತ ಬಾ ಅಂದಕ್ಕೆ ಅಂತೀವಿ. ಅವ್ನು ಪಾಪ ಶುಕ್ರವಾರ ಶೂಟಿ ಮಾಡಿದ್ದ, ಹಿಂಗೆ ಊರು ಹೊಂಟಿನ ಬಾಂದಕ್ಕೆ ಮತ್ತೆ ಬಂದು ನನ್ನ ಒಬ್ಬ ಬಂದು ಗಾಡಿ ರಿಪೇರಿ ಮಾಡಕತ್ತಾನ. ಸೊ ಹಂಗಾಗಿನೈತಿ ನಮ್ಗೆ ಇದು ಮಾಡ್ತಾನಂತಲ್ಲ, ಏನೋ ಹೆಲ್ಪಿಂಗ್ ನೇಚರ್. ಅವನು ಮೊದಲಂತೂ ಸ್ವಲ್ಪ ಪರಿಚಯ, ಹಾಗಾಗಿ ಎನಿ ಟೈಮ್ ಬರ್ತಾನೆ. ನೋಡು ನಮ್ಮ ಗಾಡಿದು ಎಲ್ಲ ಕಂಡೀಷನ್ ಚೆಕ್ ಮಾಡ್ತಾನೆ ರನ್ ಅಂತ. ಏನಪ್ಪ ಹೋಯ್ ಬಾ ಜಲ್ದಿನ. ಮನ್ಯಾಗ ಬಿಡು, ಕಿಲೋಮೀಟರ್ ಲೆಕ್ಕ ಇಟ್ಬಿಡ್ರಿ, ಅವಾದ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ನಾನು ಗಾಡಿ ತೆಗೆದು ಒಂದು 3-4 ದಿವಸ ಇತ್ತು. 2 ವರ್ಷ ಆತೇನೋ 3 ವರ್ಷ ಆಗ್ತದ ಆಯಿಲ್ ತೆಗಿಲಾರ್ದು. ಹಂಗೈತೆ ಚೇಂಜ್ ಮಾಡಿಲ್ಲ ಅಂದ್ರೆ ಇದು ಡಿಪೆಂಡ್ ಮೇನ್. ನಾವು 3,000 ರೂಪಾಯಿ ಮಾಡಿಸ್ತಿದ್ನೆ, ಈ ತಿಂಗಳೈತಲ್ಲ 5,500 ಕಿಲೋಮೀಟರ್ ಹೊಡೈತಿ. ಇಲ್ಲ ನಂಗೆ ಗೊತ್ತದ. ಡಿಪೆಂಡ್ ನೋಡು ಇಲ್ಲಲ್ಲ ಕಡಿಮೆ ಐತಿ 2 ಲೀಟರ್ ಐತಿ, 600 ml ಹಿಂಗೈತಿ. ಹಾಂ ಏನು ಮಾಡ್ಲು ಮಲಕ ಟೈಮೇ ಸಿಗಂಗಿಲ್ಲ, ಮಿಕ್ ಬಿಟ್ಟೈತೆ ನನಗೆ. ಬಿಟ್ಟು ಹೋಗ್ಬಿಡ್ಬೇಕು, ಪಟಕ್ಕನೆ ಮಾಡಿಟ್ರಿ. ನೀ ಎಲ್ಲಿ ಮಾಡಿ ತೊಗೊಂಬರ 3 ದಿನ ತೊಗೊಂತ ಹಂಗೇನೋ ಬಿಟ್ಟು ಹೋದ್ನಂದ್ರೆ ಹಂಗಾಗಲ್ಲ. ಇದಕ್ಕಂದ್ರೆ ಏನೈತಿ, ಇವತ್ತಿಗೆ ಬರ್ಬೇಕು. ಆಯ್ತಳ ನಮ್ಗೆ ಬಿಟ್ಟು ಹೋಗು, ಇಲ್ಲಿಕ್ಕೆ ಒಂದು ಹೆಂಗಾರ ಮಾಡೋ. ಯಾಕಂದ್ರೆ
ಇರ್ತಾವ. ಹಾಂ ಆಯ್ತು ಹೋಗಿತ್ತ. ಒಟ್ಟು ಸರ್ 5,000 400 5,500 ಕಿಲೋಮೀಟ್ರ್ ಹೊಡಿತದ ಈಗ. ಸರ್ವಿಸ್ ಮಾಡಿಸಿಲ್ಲ ನಾನು, ಬಿಟ್ಬಿಟ್ಟಿನಿ. 50,000 ಕಿಲೋಮೀಟ್ರ್ ಮಾಡ್ಸೀನಿ ಬಂದಿಲ್ಲ. ಇಲ್ಲ 50,000 ಮಾಡ್ಸೀನಿ ನಾನು ಕರೆಕ್ಟ್. ಇನ್ನೊಂದು ಮೈಲೇಜ್ ಸಿಗೋಲಾಗಿತ್ತಪ್ಪ ಪುಣ್ಯಾತ್ಮ. ಅದಕ್ಕೆ ಈಗ ಚೆಕ್ ಮಾಡೋದು. ಅವ ಇದ್ದಲ್ಲ ಇವ ಸಿಗ್ಲಿಲ್ಲ ಅಂತೀನಿ. ಯಾಕ ಇವ ಇವ ಡೌಳಿಗೆ ಮುರುಗೇಶ್ ಅಣ್ಣ. ಹ್ಞೂ ಯಾರು ಹೇಳ ಇಲ್ಲಿ ನಿಂತಿದ್ದು 220 ನೋಡಿ ಏನು ಬಿಚ್ಚಿದ್ದು ಇಂಜನ್. ಇಲ್ಲ ಹಾಂ ಇಂಜನ್ ಗಾಡಿ ನೋಡೀನಿ ಬಟ್ ಅವ್ನು ನೋಡಿಲ್ಲ. ಇಂಜನ್ ಬಿಚ್ಚಿದ್ದು ಇಲ್ಲಿ ಇಟ್ಟಿದ್ದೆ ಇಂಜನ್ ನೋಡಿ ಇಲ್ಲ. ಹಾಂ ಇವನು ಲೈಟಿಂಗ್ ಮಾಡ್ತಾ ನೋಡಿ ಇಲ್ಲ ಅಲ್ಲಿ ಕೊಳೋರು. ಹಾಂ ಪವನ್ ಬೇಸಿಕ್ಸ್. ಹಾಂ ಅದು ಇಲ್ಲಿ ಬಿಚ್ಚಿದ್ದೆ ಅಲ್ಲ. ಹಾಂ ಇದು ಒಟ್ಟು ಜಂಗತಿ ಒಟ್ಟು ಗ್ಲಾಸ್ ಏನೇನೋ ಸ್ವಲ್ಪ ಉಳಿದಿಲ್ಲ. ಮತ್ತೆ ಮಾಡಿದೆ ಬಿಚ್ಚಿದ್ದಲ್ಲ ಇಂಜನ್ ಬಿಚ್ಚಿ ಎಲ್ಲ ತೆಗೆದು ಮತ್ತೆಲ್ಲ ಪ್ಲಗ್ ಚೆನ್ನಾಗಿ ಕಟ್ಟಾಗು. ಶಬಾಷ್. ಬಿಜಾಪುರ ಕಳಿಸಿ ಪ್ಲಗ್ ತೆಗೆದು ಇದು ಏನು ಇಲ್ಲ ನೋಡ್ರ ಇಟ್ಟು ಕಟ್ಟ ಅಲ್ಲೇ ಒಳಗೆ ಪೂರಾ ಫುಲ್ ಜಂಗ. ಇದು ಸ್ವಲ್ಪ ಆಗ್ಯದಿಲ್ಲ. ಹಾಂ ಭಾಳ ಆಗಿತ್ತು. ಈಗ ಇದು ಹೊಸದಾಗ್ತೇನ. ಮತ್ತೇನು ಮಾಡ್ತದ್ರಿ ವ್ಯವಸ್ಥೆ ಸಿಕ್ತೆ ಏನು ಮಾಡಿ ಹಾಕ್ಬೇಕು. ಬರೀ ಉಚ್ಚ ಹಾಕಿದ್ರೆ ಎಷ್ಟೋ ಫರ್ಕ್ ಆಗುತ್ತೆ. ಉಚ್ಚಲಾರ್ದೇನೈತಿ ಭಾಳ ಪ್ರಾಬ್ಲಮ್. ಹೌದು ಮಾಲಕ. ಇಂಜನ್ ಫುಲ್ ಸೌಂಡ್ ಮಾಡ್ತೈತಿ. ಸ್ವಲ್ಪ ಎಲ್ಲ ಟೈಟ್ ಮಾಡ್ಕೊಂಬಿಡು ಸ್ಕ್ರೂಗೆ. ಭಾಳ ಐತಿ ಸ್ವಲ್ಪ ಏನೋ ಮಾಡೋ ಮರಿ ಬಿಚ್ಚುತ್ತಿ ಅಂತ ಪ್ಯಾಕ್ ಬಿಡು ಹೊಸದು. ಇದಕ್ಕೆ ಹೆವಿ ಪಟ್ಟಿ ಕೊಡ್ಸೋದು ನಾಳೆ ನಾವು ಹೊಡೆದಾನಲ್ಲ ದಪ್ಪನಾಗಲ್ಲ. ಇದಕ್ಕೂ ಹೊಡ್ಸೀನಿ. ಯಾವಕ್ಕ ಇಲ್ಲ ಇದು ಇದು ಮನೆ ವೆಲ್ಡಿಂಗ್ ಮಾಡ್ಸೀನಿ. ಇದು ಇಲ್ಲ ಹಿಂಗೆ ಅಳಗಾಡಬಾರ್ದು. ಹಿಂಗೆ ಅಳಗಾಡ್ತೈತಿಲ್ಲ ಇಲ್ಲ ಅಳಗಾಡಬಾರ್ದು. ಒಟ್ಟ ಆ ನಮ್ಮನೆ ಹೆವಿ ಇವ್ರ ಬರೀ ಕೊಟ್ಟಮ್ಮ. ಆಯ್ತಲ್ಲ ಮಾಡ್ಸಂಬೇಡಂಗಂದ್ರೆ ಒಂದಿನ. ಹಾಂ ಹೋಗ್ಬಂದಿಂದ ಇದು ಅಳಗಾಡಬಾರ್ದು. ಆ ನಮ್ಮನೆ ಕೊಟ್ಟು ಬಿಡಬೇಕು. ಸರಿ ಇವಾಗ ಹಿಂಗೆ ಅಳಗಾಡ್ತೈತಿ. ಸೊ ಇವಾಗ ನೋಡ್ರಿ, ಇವಾಗ ಒಂದು ಚಾಲೆಂಜ್ ಐತಿ. ನನ್ನ ಗಾಡಿ ಮತ್ತು ಈ ಗಾಡಿದು ಶಾರ್ಟ್ ಅಂದ್ರೆ 100 ಮೀಟ್ರ್ದಾಗ ಹಿಂದೆ ಕೊಡ್ಬೇಕಂತ ಚಾಲೆಂಜ್ ಐತಿ. ಹಂಗನೈತಿ ನಾನು ಅದು ಆಕ್ಸೆಪ್ಟ್ ಮಾಡ್ಕೊಂಡಿನಿ. ಅಂದೈತಿ ಅವ ಅಣ್ಣ ನಾನು ಈಗ ಹೊಂಟಿವಿ. ಹಾಂ ಬರ್ರಿ. ಇನ್ನು ಅವಾಗ ಬಿಲ್ ಮಾಡಿಲ್ಲ ಏನೇನಂತ ಏನೋ ಹೇಳಿಲ್ಲ ಬಿಟ್ಟಿಲ್ಲ. ಅವಾಗ ಚಾಲೆಂಜ್ ಹೊಂಟಿವಿ. ಗುರುವೇ ಅದು ಬಿಲ್ ಬರ್ತೀನಿ ಬಿಡು. ಹಾಂ ಈ ಕಡೆಗೆ ಅವನೈತೆ. ಆಯ್ತಾ ಮತ್ತೆ ಹೇಳ್ಬಿಡ ಪೇಮೆಂಟ್ ಎಷ್ಟು ಅಂತ. ಅಮೌಂಟ್ ಎಷ್ಟು ಹಾಕ್ಲಿ? ಹಾಂ 800 ಹಾಕ್ಲಾ? ಮುಗಿಸ ಬಿಡಮ್ಮ ಈಗ. ಸರಿ ಸೊ ಇವಾಗ ನೋಡ್ಬೋದು 821 ಆಯಿಲ್ ಚೇಂಜು ಪ್ಲಸ್ ಗಾಡಿ ಸರ್ವಿಸು. ಇನ್ನೊಬ್ಬರ ಎಷ್ಟು ಅಂತ ಗೊತ್ತಿಲ್ಲ. ಪವರ್ ಹಾಂ 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 ಸೊ ಇಲ್ಲಿಂದ ನಮ್ಮ ಚಾಲೆಂಜ್. ಎಲ್ಲ ಹಾಂ ಏನಾಗತ್ತೆ ಗೊತ್ತಿಲ್ಲ ಗುರು. ಒಟ್ಟು ಚಾಲೆಂಜ್ ಮಾಡೀವಿ ಹೊಂಟೀವಿ. ಹಾಂ ಈಗ ಗಾಡಿ ಬಂದ್ ಆಗತೈತಲ್ಲ, ಸ್ಟಾರ್ಟ್ ಆಗಲೈತೆ. ಗಾಡಿ ಬಂದ್ ಆಗತೈತೆ. ಏ ಇಲ್ಲ. ಹಾಂ
ಹೋಗೋಣ ರಾಗ ವಿಡಿಯೋ ಮಾಡಿ. ಮುಂದೆ ಲಾಂಚ್ ಆಗತ್ಲೇ ಇದೀಗ ಹಿಡ್ಕೋ ಹುಷಾರ್. ಹಾಂ 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 3 ಹಾಂ 3 2 1. ಅಲ್ಲ ಅಣ್ಣ ಅಣ್ಣ ಯಾಕಡೆ ಹೋದಣ್ಣ? ಏನಾಯ್ತು ಚಾಲೆಂಜು? ಹೊಡೆದಲ್ಲ ನಾನು, ನಂದು ಗಾಡಿ ಪೆಟ್ರೋಲ್ ನಾನು ಹೊಡೆದ ನಾನು. ಸುಮ್ಮನೆ ಹಾಕೊಂಬಿಡ, ಅಲ್ಲ ಸೋತಿನ ಹಾಕೊಂಬಿಡ. ಹಾಂ ಸೋತಿನ ಅಂತೇಳು ಸುಮ್ಮನೆ. ಹಾಂ ಮತ್ತೆ ಹಸೆ ಆಗತ್ತ ಅದಕ್ಕೆ ಇದು ಮಾಡ್ಕೊಬಿಡು. ಪಾಪ ಅಣ್ಣ ಸೋತ್ಬಿಟ್ಟಾನೆ, ಅಣ್ಣ ಸೋತ್ಬಿಟ್ಟಾನೆ. ಹೆಂಗೆ ಹೊಡಿತ? ನಿಂದು ಸೊ ಅಣ್ಣ ಮತ್ತೆ ಒಳ್ಳೆ ಸ್ಟಾರ್ಟ್ ಮಾಡಕತ್ತಾನ. ನಿಂದ್ರ ಈಗ ಅನಿಸ್ತೀನಿ 3 2 1. ಕಿಲ ಕಿಲ ಶಕಿಲ ಯಾರು ಸೋತಲ್ಲ ಹೋಗತ್ತಾಗ ಸೋತಿ ಬರುತ್ತ ಸೋತಿ. ಮುಗಿಯತ್ತ ಒಪ್ಕೊಂಡೆ ಸೋತೈತೆ ಒಪ್ಕೊಂಡೆ. ಅದು ಏನಿರಲಿ ಅವ್ರು ಸೋತಿ ಇಲ್ಲ ಅಣ್ಣ. ನನ್ನ ಕಡೆ ಪೆಟ್ರೋಲ್ ಬುದು ಬುದು ಯಾರ್ದ ಎಲ್ಲಿ ಕಿತ್ಕೊಂಡು ಆತು. ನೀನು ಫಸ್ಟ್ ಏನು ಬಿಡ್ಬೇಕಾದ್ರೆ ಸ್ಲೋ ಮಾಡ್ಕೊಂಡು ನಾ ಅದಕ್ಕೆ ಹೇಳುದು ಬಡ್ಡಿ ಇರ್ತೈತೆ ಅದು. ನೋಡಿರ್ಬೇಕು ಗಾಡಿ ಹೊಡಿತಿದ್ ನೀನು. ಹಾಂ ಅಣ್ಣ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸ್ಟೇಟಸ್ ಹಾಕ ಸ್ಟೋರಿ ಹಾಕ. ಅದು ಏನು ನೆವ ಇಲ್ಲಪ್ಪ, ನನ್ನ ಗಾಡಿಗೆ ಪೆಟ್ರೋಲ್ ಇಲ್ಲ, ಬುದು ಮಾಡೈತಿ. ಆದ್ರೆ ಗಾಡಿ ಕೊಡ್ಕೊ ಬಿಟ್ಟಿನಿ. ಇದು ಬೇಕಾಗಿರ್ತಾಳೆ ನಾ ಗೆದ್ದೆ. ನನಗೆ ಗೊತ್ತಿರ್ತೈತೆ ತೋಣ ಗಾಡಿ ಬಗ್ಗೆ ಕುಡ್ದು ನಾನು ನಮ್ಮ ಗಾಡಿನ. ಗುಡ್ ನೈಟ್ ಅಣ್ಣ, ಬಾಯ್, ಸಿಗೋಣ. ಅಣ್ಣ ಸೋತ ಹಾಂ ನಾನಲ್ಲ. ಹಾಂ ಇಲ್ಲ ಮಾತಾಡ. ಪೆಟ್ರೋಲ್ ಕಾಲ ಈಗ ಅದೇ ಹಂಗಿಲ್ಲ ಮುಗೀತು. ಸರಿ ಬಾಯ್, ಗುಡ್ ನೈಟ್. ಬಾಯ್ ಅಣ್ಣ. ನಾಳೆಗೆ ಹೋಗ್ಬೇಕಾ? ಹಾಂ ನಾಳೆ ಹೊಂಟಿವಿ. ನಾವು ಹೊಂಟಿವಿ. ಇಲ್ಲ ಬಿಡು ಬೇಡ, ಮತ್ತೆ ಇಲ್ಲೆಲ್ಲರ ನಮ್ದು ಲೋಕಲ್. ನಮ್ದು ಅದೇ ಅಣ್ಣ, ಹಂಗೆ ಎಲ್ಲ ಅಡ್ಡಾಡಂಗಿಲ್ಲ. ಸರಿ ಅಪ್ಲೋಡ್ ಮಾಡಬೇಡಿ ವಿಡಿಯೋ ಅದು. ಆಯ್ತು ಬರ್ತೀನಿ.